ನಿಮ್ ರಿಪೋರ್ಟ್ ಏನಿದೆಯೋ ಅಲ್ಲಿ ಕೊಡಿ. ಜಡ್ಜ್ ಅವ್ರು ಏನ್ ಹೇಳ್ತಾರೋ ಆಮೇಲೆ ನೋಡೋಣ. ಜಡ್ಜ್ ಅವರ ಎಷ್ಟೋ ತೀರ್ಪು ನೋಡಿದೀನಿ, ನನಗ್ ಗೊತ್ತಿಲ್ವಾ? ನೋಡಮ್ಮ, ಕೋರ್ಟಲ್ಲಿ ತೀರ್ಪು 100% ನಿನಗೆ ಫೇವರ್ ಆಗೇ ಬರುತ್ತೆ. ನೀನೇ ಈ ಮನೆ ಸೊಸೆ, ಇದರಲ್ಲಿ ಬೇರೆ ಮಾತಿಲ್ಲ. ನಾಲ್ಗೆಗೆ ತ್ರಿಶೂಲ ಚುಚ್ಚಿ ಕೆಂಡದ ಮೇಲೆ ನಡೆಸಿದ್ರು ತಡ್ಕೊಂಡಿರೋ ಮಹಾ ಸಾಧ್ವಿ ಕಣಮ್ಮ. ಅದನ್ನೇ ಬರ್ದಿದ್ದೀನಮ್ಮ ರಿಪೋರ್ಟ್ ಅಲ್ಲಿ. ಒಂದ್ಸರಿ ಇದ್ರ ಮೇಲೆ ಸೈನ್ ಮಾಡಮ್ಮ. ಏನು ಭಯ ಪಡ್ಬೇಡಮ್ಮ, ಸೈನ್ ಮಾಡು ಸಾಕು. ನಾಳೆ ನಿನ್ನ ಮಾಮೂಲಿಯಾಗಿ ವಿಚಾರಿಸ್ತಾರೆ. ಈ ರಿಪೋರ್ಟ್ ನೋಡಿದ್ಮೇಲೆ ನೀನು ಇಲ್ಲೇ ಶಾಶ್ವತವಾಗಿ ಇರೋ ಹಾಗೆ ಏರ್ಪಾಡು ಮಾಡ್ತಾರೆ. ಏನು, ಇಲ್ಲೇ ಶಾಶ್ವತವಾಗಿ ಉಳ್ಕೋತಾಳ? ಇರ್ತಾಳೆ ಅಮ್ಮ, ಇರ್ಬೇಕಲ್ವಾ? ಇರ್ಬೇಕು ಅಂತಾನೆ ಇಷ್ಟು ಪ್ರಯತ್ನ ಮಾಡಿರೋದು. ನೀನ್ ಸೈನ್ ಹಾಕಮ್ಮ. ಅಮ್ಮ, ನಿನ್ ಫೋನ್ನ ನಾನು ಹೊಡೆದಾಕಿರೋದಕ್ಕೆ ಆ ದುಡ್ಡನ್ನ ನಾನು ಕೊಡ್ತೀನಮ್ಮ. ಬರ್ತೀನಮ್ಮ. ನನ್ನ ಹಣೆ ಬರಹ ಎಂತದ್ದು? ಬೇಡ ಅನ್ಕೊಂಡವ್ರೆ ನನ್ ಸೊಸೆಯಾಗಿ ನನಗ್ ಗಂಟು ಬೀಳ್ತಾರೆ. ನಾಳೆ ಕೋರ್ಟ್ ಕೊಡೋ ತೀರ್ಪಿನ ಜೊತೆಗೆ ಇವಳು ಹೊರಟೋಗ್ತಾಳೆ ಅಂತ ಅನ್ಕೊಂಡ್ರೆ ಆ ಕರುಣಾಕರ್ ರಾವ್ ಇಷ್ಟು ದೊಡ್ಡ ರಿಪೋರ್ಟ್ ಬರ್ದಿದ್ದೀನಿ ಅಂತಿದ್ದಾನೆ. ನಾಳೆ ಕೋರ್ಟಲ್ಲಿ ಏನ್ ನಡೆಯತ್ತೋ, ಆ ಜಡ್ಜ್ ಏನ್ ತೀರ್ಪು ಹೇಳ್ತಾರೋ, ಹಂಗ್ ಮಾಡಿ ಈ ಮಹಾತಾಯಿ ಇಲ್ಲೇ ಜಾಂಡ ಊರೋ ತರ ಕಾಣಿಸ್ತಾಳೆ. ಹೇಳಿಮ್ಮ. ಇಲ್ಲಿ ನೋಡಿ, ಈ ಒಡವೆ ಇಟ್ಕೊಂಡು ನಮಗ್ ದುಡ್ಡು ಕೊಡಿ. ಎಷ್ಟು ಬೇಕಮ್ಮ? ಎಷ್ಟು ಬರುತ್ತೆ ಅಷ್ಟು ಕೊಡಿ ಸೇಟ್. ಸರಿ, ಕೂತ್ಕೊಳ್ಳಿ. ಅದನ್ನೇನ್ ಹಾಗೆ ನೋಡ್ತಾ ಇದ್ದೀರಾ? ಬೇಗ ದುಡ್ಡು ಕೊಡಿ.
ಏನ್ ಹಾಗೆ ನೋಡ್ತಾ ಇದ್ದೀರಾ? ಇಂಥ ಬಂಗಾರನ ಎಲ್ಲೂ ನೋಡೇ ಇಲ್ವಾ? ಇದು ಹಳೆ ಚಿನ್ನ. ಅದನ್ನ ನೋಡ್ತಿದ್ದಾಗೆ ನಿಮ್ಗೆ ಅರ್ಥ ಆಗ್ಬೇಕು. ಅಷ್ಟು ಅರ್ಥ ಆಗ್ಲಿಲ್ಲ ಅಂದ್ರೆ ಯಾವ ಸೀಮೆ ವ್ಯಾಪಾರಿ ನೀನು? ಹೌದಮ್ಮ, ಇಷ್ಟು ಬೆಲೆ ಬಾಳೋ ನಕಲಿ ಬಂಗಾರ ತಂದಿರೋ ಈ ನಿಮ್ಮ ಮುಖನ ಇದಕ್ಕೂ ಮುಂಚೆ ನಾನು ಯಾವತ್ತೂ ನೋಡೇ ಇಲ್ಲ. ನಕಲಿ ಬಂಗಾರ ಅಂದ್ರೇನು? ಹೇಗ್ ಕಾಣಿಸ್ತಾ ಇದೀವಿ ನಿನ್ ಕಣ್ಗೆ? ಇದು ಸ್ಯಾಂಪಲ್ ಅಷ್ಟೇ. ಇದಕ್ ಸರಿಯಾದ ದುಡ್ಡು ಕೊಟ್ರೆ ತಲತಲಾಂತರದಿಂದ ಬಂದಿರೋ ಒಡವೆಗಳು ನಮ್ ಹತ್ರ ತುಂಬಾ ಇದೆ. ಅದನ್ನೆಲ್ಲ ನಿನಗೆ ಮಾರ್ತೀವಿ. ಅದು ಕೂಡ ಇದೇ ತರ ಬಂಗಾರ ಆದ್ರೆ ನಿಮ್ಮ 4 ತಲೆಮಾರು ನೀವೇ ಇಟ್ಕೊಳ್ಳಿ. ಏನ್ ಸೇಟು, ತಮಾಷೆನಾ? ನೀವು ನನ್ನ ಹತ್ರ ತಮಾಷೆ ಮಾಡ್ತಿದ್ದೀರಾ? ನಕಲಿ ಬಂಗಾರ ತಗೊಂಡು ಬಂದು ನನಗೆ ಮೋಸ ಮಾಡಬೇಕು ನೋಡ್ತೀರಾ? ಮತ್ತೆ ನಕಲಿ ಅಂತ ಇದ್ದಾನಲ್ಲೋ? ಇರಮ್ಮ, ಅಕ್ಕ ಏನಿದು? ಹೇಳೋ. ನಾವು ತಂದಿದ್ ಒಡವೆ ನಕಲಿ ಅಂತಿದ್ದಾರೆ. ನಕಲಿ ಒಡವೆನ ನಕಲಿ ಅಲ್ದೇನೆ ಇನ್ನೇನಂತಾರೋ? ಇದು ನಕಲಿ ಒಡವೆ ಏನಕ್ಕ? ಒರಿಜಿನಲ್ ಅಲ್ವಾ ನಾವು ತಂದಿದ್ದು? ಆ ಕಲ್ಯಾಣಿ ನಮಗೆಲ್ಲ ಮೋಸ ಮಾಡಿ ನಿನ್ ಕೈಯಾರೇನೆ ನಿಜವಾದ ಬಂಗಾರ ಅಂತಂದು ನಕಲಿ ಒಡವೆನ ತಗೊಂಡು ಹೋಗೋ ಹಾಗೆ ಮಾಡಿದ್ಲು. ಇವನಬ್ಬ ಏನಾಯ್ತು? ಅಮ್ಮ, ಆ ಕಲ್ಯಾಣಿ ಇದ್ದಾಳಲ್ಲ ಚಿಕ್ಕ ಹುಡುಗಿ, ಆ ಹುಡುಗಿ ಆಡ್ತಾ ಆಡ್ತಾ ಅಸಲಿ ತೆಗೆದು ಇದನ್ನ ಇಟ್ಟಿದ್ದಾಳಂತಮ್ಮ. ನೀನ್ ಬಾ, ನಾನು ಹೇಳ್ತೀನಿ. ನಿಮ್ಮಂತವ್ರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸ್ಬೇಕು. ಮತ್ತೆ ಪೊಲೀಸ್ ಅಂತೆಯಲ್ಲ, ನಮ್ಮ ಮಗಳು ಆಡ್ತಾ ಆಡ್ತಾ ಮಿಸ್ ಮಾಡಿದಾಳೆ. ಅಮ್ಮ ನೀನ್ ಬಾ. ಮೊದ್ಲು ನೀನ್ ನಡಿ. ಅವನೇನಾದ್ರೂ ಪೊಲೀಸ್ನವ್ರು ಫೋನ್ ಮಾಡಿದ್ರೆ ಜೈಲಲ್ಲಿ ಜೈಲೂಟ ತಿನ್ಬೇಕು. ನಡಿ. ಮನೇಲಿ ಪರಿಸ್ಥಿತಿ ಹೀಗಿದ್ರು ತಿಂತಾ ಇದೆಯಲ್ಲ. ಹಸ್ವಾಗ್ತಾ ಇದೆ, ತಿಂತಾ ಇದೀನಿ. ಕೋಪ ಬಂತು ಅಂತ ತಿಂತಾ ಇದ್ದೀನಿ, ಹಸಿವಾಯ್ತು ಅಂತ ತಿಂತಾ ಇದ್ದೀನಿ. ಇದನ್ನ ಬಿಟ್ರೆ ಬೇರೆ ಕೆಲಸನೇ ಇಲ್ವಾ ನಿಂಗೆ? ಈಗ ನಿಮ್ ಸಂಕಟ ಏನು? ಬನ್ನಿ, ನಿಮ್ಗೂ 4 ಮುಷ್ಟಿ ತಿನ್ನಿಸ್ತೀನಿ, ತಿನ್ನಿ. ಮುಷ್ಟಿನ ಮನೆ ಮುಂದೆ ಕೋಳಿಗೆ ಹಾಕ್ತಾರೆ, ಕುಯ್ಯೋದಕ್ಕಾದ್ರೂ ಬರುತ್ತೆ ಅಂತ. ನನ್ನ ಕೋಳಿ ಮಾಡ್ಬಿಟ್ಟಿಯಲ್ಲೇ. ಎಲ್ಲಾದ್ರಲ್ಲೂ ತಪ್ಕೊಂಡ್ ಹಿಡಿತೀರಲ್ಲ, ಯಾಕ್ರಿ? ಅರ್ಥನೇ ಆಗ್ಲಿಲ್ಲ ಅಂದ್ರೆ ಹೀಗೇನೆ ಮಾತಾಡೋದು. ಆ ಕರುಣಾಕರ್ ರಾವ್ ಬಂದ, ಕೋರ್ಟಲ್ಲಿ ಕೇಸು ಸಂಪದಾಗೆ ಫೇವರ್ ಆಗೋ ಹಾಗೆ ರಿಪೋರ್ಟ್ ಬರ್ತಿದ್ದೀನಿ ಅಂತಂದ. ಅದ್ರ ಬಗ್ಗೆ ಯೋಚನೆ ಇಲ್ವಾ ನಿಂಗೆ? ಆ ಸಂಪದ ಮಿಟಗ್ಲಾಡಿ ಏನೇ ಮಾಡ್ಬೇಕು ಅನ್ಕೊಂಡ್ರು ಅದ್ ಮಾಡಕ್ಕಾಗಲ್ಲ. ಅವಳು ಕೋರ್ಟಲ್ಲಿ ನನ್ನನ್ನೇ ಸಿಕ್ಕಾಕ್ಸಿದಾಳೆ. ಅಷ್ಟಕ್ಕೂ ಅವಳು ಸೋತ್ರೆಷ್ಟು ಗೆದ್ರೆಷ್ಟು? ಸಂಪದ ಸೋತ್ ಹೋದ್ರೆ ಕಲ್ಯಾಣಿ ಶೌರ್ಯ ಇಬ್ರು ಒಂದಾಗ್ತಾರೆ, ಮನೆಯಲ್ಲಿ ಎಲ್ರೂ ಸಂತೋಷವಾಗಿರ್ತಾರೆ. ಅದೇ ಶೌರ್ಯ ಸಂಪದ ಒಂದಾದ್ರೆ ಶೌರ್ಯ ಮಾತ್ರ ಅಲ್ಲ, ಮನೇಲಿ ಎಲ್ರೂ ನೋವು ಪಡ್ಬೇಕು, ಎಲ್ರಿಗೂ ಕಷ್ಟ ಆಗುತ್ತೆ. ಆ ಸೊಸೆಗೆ ಅತ್ಯಾಗಲ್ಲ, ಮಗನಿಗೆ ತಾಯಿಯಾಗಿ ಯೋಚನೆ ಮಾಡು. ಸಂಪದನ್ ತಡೆಯೋಕೆ ನಮ್ ಕಡೆಯಿಂದ ಒಂದು ಪ್ರಯತ್ನ ಆದ್ರೂ ಮಾಡ್ಲೇಬೇಕಲ್ವ ದಮ್ಮು? ಇಷ್ಟೆಲ್ಲ ಆದ್ಮೇಲೆ ನಾವ್ ಮಾಡೋ ಪ್ರಯತ್ನ ಏನಿದೆ? ಎಲ್ರ ಮೇಲೂ ಕೋಪದಲ್ಲೇ ಮಾತಾಡ್ತೀಯ, ಆದ್ರೆ ಆ ಸಂಪದನ್ ಮಾತ್ರ ನಿನ್ ಕೈಯಲ್ಲಿ ಹಿಡಿದಿಟ್ಕೊಳಕ್ ಆಗಿಲ್ಲ. ನಿನ್ ಸ್ಟೈಲಲ್ಲಿ ಜುಟ್ಟು ಹಿಡಿದು ಗಿರ್ಗಿರ ಅಂತ ತಿರುಗಿ 4 ಬಾರಿಸಿ ನಿಜ ಏನು ಅಂತ ಹೇಳ್ಸೋಕ್ಕಾಗಿಲ್ಲ. ಇವಾಗ ಸಂಪದನ್ ಕೈಯೇ ಮೇಲಾಗೋ ತರ ಇದೆ. ಅದು ನಡೀತು ಅಂದ್ರೆ ಮಾತ್ರ ನಮ್ ಜೊತೆ ನೀನ್ ಕೂಡ ನೋವು ಪಡೋದು ತಪ್ಪಲ್ಲ. ನಾನ್ ಯಾಕೆ ನೋವು ಪಡ್ತೀನಿ? ಆ ಕಲ್ಯಾಣಿ ನೋವು ಪಡ್ತಾಳೆ. ನನಗಿಂಥೋಳೆ ಬೇಕು ಅಂತ ನಾನು ಯಾರನ್ನೂ ಸೊಸೆ ಮಾಡ್ಕೊಳ್ಳಿಲ್ಲ. ಅವಳು ಬರ್ಬೇಕು, ಇವಳು ಬೇಡ ಅಂತ ಯಾವತ್ತೂ ಯೋಚನೆ ಕೂಡ ಮಾಡಿಲ್ಲ. ಹಾಗಂತ ಕೋರ್ಟ್ ತೀರ್ಪು ಕೊಡ್ತು ಅಂತ ಆ ಸಂಪದ ಸೊಸೆಯಾಗಿ ಬಂದ್ರೆ ಬಿಟ್ಬಿಡ್ತೀನ ನಾನು? ಕೋರ್ಟಲ್ಲಿ ಅವಳು ಏನೇನ್ ನನ್ನ ಮೇಲೆ ಆಪಾದನೆ ಮಾಡಿದ್ಲೋ ಅದನ್ನೆಲ್ಲ ನಿಜ ಮಾಡ್ತೀನಿ.
ನಾನು ಅವಳು ಕೊಡೋ ಕಾಟಕ್ಕೆ ಅವಳು ಹೆದರ್ಕೊಂಡು ಓಡ್ ಹೋಗೋ ಹಾಗೆ ಮಾಡ್ತೀನಿ. ನೀನು ಸಂಪದಾಗ ನೋವು ಕೊಡ್ತೀಯ ಸರಿ, ಆದ್ರೆ ಶೌರ್ಯನ ನೋವನ್ನ ಯಾರು ದೂರ ಮಾಡ್ತಾರೆ? ಇಷ್ಟ ಇಲ್ಲಿರೋ ಹೆಂಡತಿ ಜೊತೆ ಸಂಸಾರ ಮಾಡೋಕಾಗ್ದೆ, ಆ ಕಡೆ ಕಣ್ಮುಂದೆನೇ ಇರೋ ಕಲ್ಯಾಣಿಗೆ ಅನ್ಯಾಯ ಮಾಡೋಕಾಗ್ದೆ ಒದ್ದಾಡ್ಬಿಡ್ತಾನೆ ಕಣೆ. ಕಲ್ಯಾಣಿ ನೋವು ಪಟ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ ದಮ್ಮು. ಅದಕ್ಕೆ ನಾನು ಏನ್ ಮಾಡಕ್ಕಾಗತ್ತೆ ಹೇಳಿ ನೋಡೋಣ. ಅವಳ ಹಣೆನಲ್ಲಿ ಏನ್ ಬರ್ದಿರತ್ತೋ ಹಾಗೆ ನಡೆಯತ್ತಷ್ಟೇ. ನೀನೇ ಹೀಗಂದ್ರೆ ಹೇಗೆ ದಮ್ಮು? ಹೊರಗಡೆ ನಿನ್ ಬಗ್ಗೆ ಏನ್ ಟಾಕ್ ಇದೆ ಗೊತ್ತಾ? ಕಾಡಲ್ಲಿರೋ ಹೆಣ್ಣು ಹುಲಿಗೂ ನಮ್ಮ ಮನೇಲಿರೋ ನಿನ್ಗೂ ಏನು ವ್ಯತ್ಯಾಸನೇ ಇಲ್ವಂತೆ. ಏನು ಹಾಗೂ ಅನ್ಕೋತಾರ? ಮತ್ತೆ ನಾನ್ ಬರ್ತಾ ಇದ್ರೆ ನನಗಿಂತನೂ ನಿನ್ ಬಗ್ಗೆನೇ ಜಾಸ್ತಿ ಮಾತಾಡ್ಕೋತಾ ಇದ್ರು. ಹೌದಾ? ನನಗ್ಯಾರೋ ಹಾಗೆ ಹೇಳಿಲ್ವೇ? ಹೋಗಿ ಹೋಗಿ ಡ್ಯಾಮ್ ಗೇಟ್ ಹತ್ರ ಯಾರಾದ್ರೂ ಮುಖಾನ ಇಡ್ತಾರಾ? ಅದೇ ನಿನ್ ಮಾತಿನ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಲ್ವಾ ಅಂತಿದ್ದೀನಿ. ನನಗ್ ಸಿಟ್ಟು ನೆತ್ತಿಗೇರೋ ತನಕ ಅಷ್ಟೇ ಬೇರೆಯವ್ರ ಆಟ. ನೆತ್ತಿಗೇರ್ತು ಅಂದ್ರೆ ಅಷ್ಟೇ. ಅದು ಇಮೋಷನ್ ಅಂದ್ರೆ ಹಾಗೆ. ಏನ್ ಕಲ್ಯಾಣಿ, ಪರಿಸ್ಥಿತಿ ಕೈ ಮೀರಿ ಹೋಗ್ತಿದೆ ಅಂತ ಯೋಚನೆ ಮಾಡ್ತಿದ್ಯಾ? ಹೌದು ಆಫೀಸರ್, ಏನ್ ಹೀಗಾಗ್ತಿದ್ಯಲ್ಲ? ಕಲ್ಯಾಣಿ, ನಾವಷ್ಟೊಂದು ಭಯಪಡೋ ಅವಶ್ಯಕತೆ ಇಲ್ಲ. ನನಗ್ ಗೊತ್ತಿರೋ ಹಾಗೆ ಸಂಪದ ಇಲ್ಲೇ ಇರ್ಬೇಕು ಅಂತ ಬಂದವಳಲ್ಲ. ಒಂದ್ ವೇಳೆ ಜಡ್ಜ್ ಏನಾದ್ರೂ ಸಂಪದ ಇಲ್ಲೇ ಇರ್ಬೇಕು ಅಂತ ತೀರ್ಪು ಕೊಟ್ಬಿಟ್ರೆ ತುಂಬಾ ಸಮಸ್ಯೆ ಆಗ್ಬಿಡುತ್ತೆ. ಹಾಗೇನಾದ್ರೂ ಆಗ್ಬಿಟ್ರೆ ಕಲ್ಯಾಣಿ ಜೀವನಕ್ಕೆ ತುಂಬಾ ಅನ್ಯಾಯ ಆಗ್ಬಿಡುತ್ತೆ ಶೌರ್ಯ. ಅಮ್ಮ, ನೀನು ಕಲ್ಯಾಣಿ ಬಗ್ಗೆ ಯೋಚನೆ ಮಾಡಬೇಡ, ನಾನಿದ್ದೀನಲ್ಲ. ಕೋರ್ಟ್ ನಿರ್ಧಾರ ನಮ್ ಕೈಲಿ ಇರಲ್ಲ ಅಲ್ವಾ ಶೌರ್ಯ? ಇರಲ್ಲ. ಆದ್ರೆ ತಾನು ಕಳ್ತನ ಮಾಡಿರೋದು ನಕಲಿ ಒಡವೆ ಅಂತ ಇಷ್ಟೊತ್ತಿಗಾಗ್ಲೇ ಸಿದ್ದುಗೆ ಗೊತ್ತಾಗಿರುತ್ತೆ. ಅದರಲ್ಲಿ ಅನುಮಾನ ಇಲ್ಲ. ಸಂಪದ ಪಲ್ಲವಿ ಚಿಕ್ಕಮ್ಮನೇ ಹೇಳಿರ್ತಾರೆ. ಆ ವಿಷಯ ಗೊತ್ತಾದ್ಮೇಲೂ ಅವನು ಸುಮ್ಮನೆ ಇರಲ್ಲ. ಮತ್ತೆ ಒಡವೆಗಳಿಗೋಸ್ಕರ ಬಂದೇ ಬರ್ತಾನೆ. ಅವನನ್ನ ಹಿಡಿದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಸಂಪದಾಗೂ ಅವನಿಗೂ ಲಿಂಕ್ ಇದೆ ಅಂತ ಪ್ರೂವ್ ಮಾಡಿದ್ರೆ ಸಾಕು. ಆಗ ಸಂಪದ ನಮ್ಮಿಂದ ದೂರ ಆಗ್ತಾಳೆ, ಕಲ್ಯಾಣಿ ಸಂತೋಷವಾಗಿರ್ತಾಳೆ. ಸಂಪದ ಮಾಡಿದ ತಪ್ಪನ್ನ ತಪ್ಪು ಅಂತ ತೋರ್ಸೋ ಹಾಗಾಗ್ಬಿಟ್ರೆ ಸಾಕು. ಏನು, ನಾನ್ ತಪ್ಪು ಮಾಡಿದ್ದೀನಿ ಅಂತ ಕೋರ್ಟಲ್ಲಿ ಪ್ರೂವ್ ಮಾಡಬೇಕು ಅಂತ ನೋಡ್ತಿದ್ದೀರಾ? ನನ್ನ ಮೇಲೆ ಎಲ್ರಿಗೂ ತುಂಬಾನೇ ಕೋಪ ಇದೆ. ಕೋಪ ಅಂದ್ರೆ ಏನು ಅಂತ ಗೊತ್ತಿಲ್ದಿರೋ ಅನುಪಮಮ್ಮ ಕೂಡ ನನ್ನ ಕೆಂಡದ ಮೇಲೆ ನಡೆಸಿ ತ್ರಿಶೂಲದಿಂದ ಚುಚ್ಚಿಸಿ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಆದ್ರೂ ನಿಮ್ಮ ಹೊಟ್ಟೆವ್ರಿಗೆ ಕಡಿಮೆ ಆಗಿಲ್ಲ ಅಂತಾಯ್ತು. ನೀನು ಹಚ್ಚಿದ ಬೆಂಕಿಗೆ ನಿನ್ನ ಕೆಂಡದ ಮೇಲೆ ನಡ್ಸೋದಷ್ಟೇ ಅಲ್ಲ, ಬೆಂಕಿ ಹಚ್ಚಿ ಸುಟ್ಬಿಡ್ಬೇಕು. ನಿಮ್ಮೆಲ್ರೂ ನೋವು ನನಗೆ ಅರ್ಥ ಆಯ್ತು. ಆದ್ರೆ ನೀವು ನನ್ನ ಏನೂ ಮಾಡಕ್ಕಾಗಲ್ಲ. ಕೋರ್ಟಲ್ಲಿ ನಾನೇ ಗೆಲ್ಲೋದು. ಏನ್ ನೀನ್ ಗೆಲ್ಲೋದು? ನಿನ್ಗೆ ಸಂಸಾರ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಹಾಗಿದ್ಮೇಲೆ ಗೆದ್ರು ನೀನಿಲ್ಲಿ ಮಾಡೋದೇನಿದೆ? ನಾನಿಲ್ಲಿ ಮಾಡ್ಬೇಕಾಗಿರೋದು ತುಂಬಾ ಇದೆ ಕಲ್ಯಾಣಿ. ನನಗೆ ಹಿಂಸೆ ಕೊಟ್ಟಿರೋ ನಿಮ್ಮೆಲ್ರಿಗೂ ಶಿಕ್ಷೆ ಆಗೋ ಹಾಗೆ ಮಾಡ್ತೀನಿ. ಅವಾಗ ನೀವೆಲ್ಲರೂ ಜೈಲಲ್ಲಿದ್ರೆ ನಾನು ಈ ಮನೇಲಿ ಇರ್ಬೇಕಾಗಿರೋ ಅಗತ್ಯ ಏನಿದೆ? ಕುಣಿ, ಚೆನ್ನಾಗಿ ಕುಣಿ. ಆ ಸಿದ್ದು ಸಿಗೋವರೆಗೂ ಅದೆಷ್ಟು ಕುಣಿದ್ಯೋ ಕುಣಿ.
ಬಾ ಅಮ್ಮ ಬೇಗ. ಬೇಗ ಬೇಗ ಬಾರೋ. ನಾವು ಬರ್ತಿದ್ದಾಗೆ ಆ ಸೇಟು ಪೊಲೀಸ್ನವ್ರಿಗೆ ಫೋನ್ ಮಾಡಿರ್ತಾನೆ. ಬೇಗ ಬಾ. ಅಯ್ಯೋ ಅಯ್ಯೋ, ಅವಳು ಸಾಮಾನ್ಯ ಅಲ್ಲ ಕಣ. ಆ ಸಂಪದನ್ ನಂಬಿ ಮೋಸ ಹೋದ್ವಲ್ಲ ಸಿದ್ದು. ಅಸ್ಲಿ ಒಡವೆನ ಕಷ್ಟಪಟ್ಟು ತಗೊಂಡ್ ಬಂದ್ರೆ ಅದು ಅಸ್ಲಿ ಒಡವೆ ಅಲ್ಲ, ನಕಲಿ ಒಡವೆ ಅಂತ ಅವಳು ಮೋಡಿ ಮಾತನ್ನ ನಂಬಿ ನಾವೇ ಅಸ್ಲಿ ಒಡವೆನೆಲ್ಲ ತಗೊಂಡೋಗ್ ಕೊಟ್ಟು ಕೆಲ್ಸಕ್ ಬಾರ್ದೇ ಇರೋ ಈ ನಕಲಿ ಒಡವೆನ ತಗೊಂಡ್ ಬಂದಿದೀವಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಸಂಪದಾಗೆ ಕೋರ್ಟ್ ಕೇಸ್ ಅನುಕೂಲ ಆದ್ರೆ ಆ ಶೌರ್ಯನ್ ಜೊತೆ ಸಂತೋಷವಾಗಿ ಸೆಟ್ಲ್ ಆಗ್ತಾಳೇನೋ. ಹಲೋ, ಯಾರು? ಆ ಶೌರ್ಯ ಅವರಮ್ಮ. ಅಯ್ಯೋ, ಅವಳ ಗೊತ್ತಾದ್ರೆ ಫೋನಲ್ಲಿ ಕತ್ತಿ ಹೆಸಕ್ ಬಿಡ್ತಾಳೆ. ಏನೋ ಒಂದ್ ಮಾತಾಡಿಡೋ. ಯಾರು ಅಂದ್ರೂ ಮಾತಾಡ್ತಿಲ್ವಲ್ಲ. ಮಾತಾಡಲ್ಲ ಅಂದಮೇಲೆ ಫೋನ್ ಮಾಡೋದು ಯಾಕೆ? ಹಾಯ್, ಮಂಗಳೂರಿಂದ ಅಪ್ಪಣ್ಣ ಮಾತಾಡ್ತಾ ಇದ್ದೀನಿ ರೀ. ಸೀರೆ ಆರ್ಡರ್ ಮಾಡಬೇಕು, ಸ್ವಲ್ಪ ಬರ್ಕತ್ತೀರಾ? ಸೀರೆ ಆರ್ಡರ್ ಕೊಡ್ಬೇಕು ಅಂತ ಫೋನ್ ಮಾಡಿದ್ಯಾ? ಹೌದು ರೀ, ಆರ್ಡರ್ ಬರ್ಕೊಳ್ಳಿ. ಅಯ್ಯೋ ದೇವ್ರೇ, ಎಷ್ಟಕ್ಕೆ ಆರ್ಡರ್ ಕೊಡ್ತಾ ಇದ್ದೀರೋ? 1 ಲಕ್ಷಕ್ಕ 2 ಲಕ್ಷಕ್ಕ? ಅಷ್ಟೆಲ್ಲ ಇಲ್ಲ, ಆದ್ರೆ ಒಂದು 30,000 ಕೊಡೋಣ ಅಂತ. ಹೌದಾ? ಫೋನಲ್ಲಿ ಯಾಕೆ? ನೇರವಾಗಿ ಮನೆಗೆ ಬಂದ್ಬಿಡಿ. ಅರ್ಶಿನ ಕುಂಕುಮ ಕೊಟ್ಟು ಕೊಡ್ತೀನಿ. ಏನಂದ್ರಿ? ಏನು ಅಂತ್ಯನೋ ಮನೆ ಹಾಳ. ಧ್ವನಿ ಬದಲಾಯಿಸ್ಬಿಟ್ರೆ ಗುರ್ತಿಡಿಯಲ್ಲ ಅನ್ಕೊಂಡಿದ್ಯಾ? ಲೋ, ಅಪ್ಪಿ ತಪ್ಪಿನೂ ನೀನು ನನ್ನ ಕಣ್ಣಿಗೆ ಬೀಳೋದಕ್ಕೆ ಹೋಗ್ಬೇಡ. ನನ್ನ ಕಾಲ್ ಕೆಳಗಡೆ ಹಾಕಿ ಹೊಸಬಿಡ್ತೀನಿ. ದರಿದ್ರದವನೇ, ಮೋಸ್ಗಾರನ್ ತಂದು ನನ್ನ ಹತ್ರನೇನೋ ನಿನ್ ನಾಟಕ? ನನ್ನ ಮನೆಗೆ ಫೋನ್ ಮಾಡಿ ನನ್ನ ಹತ್ರನೇ ಮಾತಾಡೋಷ್ಟು ಧೈರ್ಯನೇನೋ ನಿನ್ಗೆ? ಯಾಕೋ ಫೋನ್ ಮಾಡಿದ್ಯಾ ನೀನು? ಯಾರ ಹತ್ರ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ಯಾ? ಇನ್ನೂ ಅದನ್ನ ಕಿವಿಲಿ ಇಟ್ಕೊಂಡು ಏನೋ ಮಾಡ್ತಾ ಇದ್ಯಾ? ಇಡೋ ಫೋನು. ಯಾರತ್ಗೆ ಕಿವಿ ಕೊಯ್ದಿರೋ ಮೇಕೆ ಹಾಗೆ ಹಾಕಿ ಕಿರ್ಚಾಡ್ತಿದ್ದೀರಾ? ಇನ್ಯಾವನೇ ನೀನು ಮೋಸ್ಗಾರ ತಮ್ಮ? ಧ್ವನಿ ಬದಲಾಯಿಸ್ಕೊಂಡ್ಬಿಟ್ರೆ ಗುರ್ತು ಹಿಡಿಯಕ್ ಆಗಲ್ಲ ಅಂತ ಅನ್ಕೊಂಡಿದನಾ? ಇನ್ನೊಂದ್ಸಲ ಹೀಗ್ ಫೋನ್ ಮಾಡೋದು, ಧ್ವನಿ ಬದಲಾಯಿಸೋದು ಮಾಡಿದ್ರೆ ಅದೇ ಗಂಟ್ಲಿಸ್ಕಿ ಸಾಯಿಸ್ಬಿಡ್ತೀನಿ. ಹೇಳ ಅವನ್ಗೆ. ಅಯ್ಯೋ ದೇವ್ರೆ, ಹೋಗಿ ಹೋಗಿ ದರಿದ್ರದವನು ಅದಕ್ಕೆ ಫೋನ್ ಮಾಡ್ಬೇಕಾ? ಏನಾಯ್ತೋ ಹೀಗ್ ತಲೆ ಚೆಚ್ಕೋತಾ ಇದೀಯಾ? ಫೋನ್ನಲ್ಲೇ ಕಿವಿ ಕೆಲಸ ಮಾಡ್ದಿರೋ ಹಾಗೆ ಮಾಡಿದಾಳೆ ಅಂದ್ರೆ ಕೈಗೆ ಸಿಕ್ಕಿದ್ರೆ ಪ್ರಾಣ ತೆಗಿಯೋದು ಗ್ಯಾರಂಟಿ ಅಮ್ಮ. ನೀನ್ ಅಂದ ಹಾಗೆ ಅವ್ರು ಪ್ರಿಪೇರ್ಡ್ ಆಗಿದಾರಮ್ಮ. ಅರ್ಜೆಂಟಾಗಿ ಸಂಪದನ್ ಭೇಟಿ ಮಾಡಬೇಕು. ಏನೋ ಒಂದು ಮಾಡ್ಲೇಬೇಕಮ್ಮ. ಅಷ್ಟಕ್ಕೂ ಏನ್ ನಡೀತು ನಿಂಗೆ ಗೊತ್ತಾ? ಅವನಿಗೆ ಬರ್ತಾ ಬರ್ತಾ ತಲೆ ಕೆಲಸ ಮಾಡ್ತಿಲ್ಲ. ಲ್ಯಾಂಡ್ ಲೈನಿಗೆ ಫೋನ್ ಮಾಡಿದ್ರೆ ನಿಮ್ ಮತ್ತೆ ರಿಸೀವ್ ಮಾಡಿದ್ರಂತೆ. ಧ್ವನಿ ಬದಲಾಯಿಸಿ ಮಾತಾಡದ್ನಂತೆ. ನಿಮ್ಮತ್ತೆ ಅವನಿಗೂ ಬೈದ್ರು, ನನಗೂ ಬೈದ್ರು.